ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದಾರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಒಂದು 80,000 to 90,000 ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. ಇಂಡಿವಿಜುವಲ್ ಸೈಟ್ 11B ಈ ಖಾತಾ ಬರುತ್ತೆ ಪ್ರಾಪರ್ಟಿಗೆ. ರೆಡಿ ಫಾರ್ ಮೂವಿಂಗ್ ಇರುವಂಥ ಪ್ರಾಪರ್ಟಿ ಇದು. ಸೊ ಇದೆ ನೋಡಿ ಈ ಪ್ರಾಪರ್ಟಿ ಇದು. ಸೈಡ್ ಡೈಮೆನ್ಷನ್ 30 into 40 ಬರುತ್ತೆ. ರೋಡ್ ಬೈ 30 ಬರುತ್ತೆ, ಲೆಂತ್ ಬೈ 40 ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್ ಇರುತ್ತೆ. ಸೈಡ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟಲ್ಲಿ 3 BHK, ಫಸ್ಟ್ ಫ್ಲೋರ್ 3 BHK ಫುಲ್ ಫ್ಲೋರ್ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 1 BHK 2 BHK, ಥರ್ಡ್ ಫ್ಲೋರ್ ಕೂಡ 1 BHK 2 BHK ಇರುತ್ತೆ. ಫೋರ್ತಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ, 1 BHK ಮಾಡಿದ್ದಾರೆ. ಸೊ ಈ ಥರ ಟೋಟಲ್ 7 ಯೂನಿಟ್ಸ್ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಇದು ಸ್ಟೀಲ್ ಎಲ್ಲ ಅಷ್ಟೇ ಮೀನಾಕ್ಷಿ ಸ್ಟೀಲ್ ಯೂಸ್ ಮಾಡಿದ್ದಾರೆ. ರೋಡ್ ಇದು ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಲೇಔಟ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ. ಗೇಟೆಡ್ ಕಮ್ಯುನಿಟಿ ಥರ ಇದೆ ಲೇಔಟ್ ಕೂಡ, ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಈಗೆಲ್ಲ ಟಾರ್ ರೋಡ್ ಇದ್ದು ವಾಟರ್ ಲೈನ್ಗೆ ಅಂತ ಹೇಳ್ಬಿಟ್ಟು ಡಿಗ್ ಮಾಡಿದ್ದಾರೆ ಅಷ್ಟೇನಿದು. ಸೊ ಇದು ಮೇನ್ ಗೇಟ್ ಇದು. ಸೊ ಮೇನ್ ಗೇಟ್ ಬಂದ್ಬಿಟ್ಟು ಐರನ್ ಯೂಸ್ ಮಾಡಿದ್ದಾರೆ, ಓಪನ್ ಗೇಟ್ ಕೊಟ್ಟಿದ್ದಾರೆ. ಬ್ರಿಕ್ಸ್ ಎಲ್ಲ ಹಾಲೋ ಬ್ರಿಕ್ಸ್ ಯೂಸ್ ಮಾಡಿರುವಂಥದ್ದು. ಟೋಟಲ್ ಎಲ್ಲನೂ ಹೈಡ್ರಾಲಿಕ್ ಹಾಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲನೂ ಅಷ್ಟೇ ಕೋರ್ಮಂಡಲು ಮತ್ತು SCC ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸೊ ಮನೆಗೆ ಇದು ಬೋರ್ವೆಲ್ ಪ್ಲಸ್ ಸಂಪ್ ಇದು. ಓನ್ ಬೋರ್ವೆಲ್ ಇದೆ ಪ್ಲಸ್ ಸಂಪ್ ಕೂಡ ಇದೆ. CMC ವಾಟರ್ ಕೂಡ ಅವೈಲೇಬಲ್ ಇರುತ್ತೆ. ಪಾರ್ಕಿಂಗ್ ಏರಿಯಾ ಇದು. 2 ಕಾರ್ ಹಾಕ್ಕೋಬೋದು. 7 ಸೀಟರ್ ಎಲ್ಲ 5 ಸೀಟರ್ 2 ಕಾರ್ ಹಾಕ್ಕೋಬೋದು ಪಾರ್ಕಿಂಗಲ್ಲಿ. ಸೊ ಪಾರ್ಕಿಂಗ್ ಎಲ್ಲನೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. 1 by 1 ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಗ್ಯಾಸ್ ಕನೆಕ್ಷನ್ಸ್ ಇದೆ. ಎಲ್ಲ ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸ್ ಇದು. ಪಾರ್ಟಿಷನ್ ಮಾಡಿ ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ. ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದೆ. ಟೋಟಲ್ ಬಂದ್ಬಿಟ್ಟು 8 ಮೀಟರ್ಸ್ ಬರುತ್ತೆ. ಅದರಲ್ಲಿ 7 ಮನೆಗೆ ಬರುತ್ತೆ, 1 ಕಾಮನ್ ಮೀಟರ್ ಬರುತ್ತೆ. ಕಾಮನ್ ಮೀಟರ್ಗೆ 3 kW ಇದು. ಇನ್ನು ರಿಮೈನಿಂಗ್ ಎಲ್ಲ ಮನೆಗೂ 2 kW ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮನೆ ಸುತ್ತಲೂ ಅಷ್ಟೇ ನೀಟಾಗಿ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. 1.5 feet ಪ್ಯಾಸೇಜ್ ಬಿಟ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಗ್ರೌಂಡ್ ಫ್ಲೋರ್ ಇದು. ಈಸ್ಟ್ ಫೇಸಿಂಗ್ ಇರುತ್ತೆ ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇದು. ಬರ್ಮಾ ಬಟರ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಮತ್ತು ಲಾಕ್ಸ್ ಎಲ್ಲ ಅಷ್ಟೇ ಯುರೋಪ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಇದು ಡಬಲ್ ಬೆಡ್ರೂಮ್ ಇದು. ಸೊ ಹಾಲ್ ಇದು. ಹಾಲಲ್ಲಿ ಕೂಡ ನೋಡ್ಬೋದು POP ಎಲ್ಲ ಮಾಡಿದ್ದಾರೆ, ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಟೋಟಲ್ ಬಿಲ್ಡಿಂಗ್ ಗ್ರಾನೈಟ್ ಕೊಟ್ಟಿರುವಂಥದ್ದು. ಸೊ ಹಾಲಲ್ಲಿ ಪೂಜಾ ಯೂನಿಟ್ ಕೊಟ್ಟಿದ್ದಾರೆ, TV ಯೂನಿಟ್ ಕೂಡ ಮಾಡಿದ್ದಾರೆ. ಸೊ ಈ ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಬಿಲ್ಡಿಂಗ್ ಕೊಟ್ಬಿಟ್ಟಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಇದು. ಈ ರೂಮ್ಗೆ ಅಟ್ಯಾಚ್ ರೆಸ್ಟ್ ರೂಮ್ ಇರುತ್ತೆ. ಸೊ ಇದರಲ್ಲಿ ಲಾಫ್ಟು ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಫಿಟ್ಟಿಂಗ್ಸ್ ಎಲ್ಲ ಇನ್ನೂ ಹಾಕ್ಕೊಡ್ತಾರೆ. ಸೊ ಇದು ಕಾಮನ್ ರೂಮ್ ಇದು. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಕಾಮನ್ ರೂಮ್ ಇದು. ಇದು ರೂಮ್ ಸೈಜ್ ಸ್ವಲ್ಪ ಚಿಕ್ಕದಿದೆ. ಅದು ಕಿಡ್ಸ್ ರೂಮ್ ಥರ ಯೂಸ್ ಮಾಡ್ಕೋಬೋದು. ಕ್ವೀನ್ ಸೈಜ್ ಕಟ್ ಹಾಕೋಬೋದು. ವಿಂಡೋಸ್ ಎಲ್ಲ ಅಷ್ಟೇ UPVC ವಿಂಡೋಸ್ ಎಲ್ಲ ಕೊಡುವಂಥದ್ದೆಲ್ಲನೂ ಸ್ಲೈಡಿಂಗ್ 3 rack ವಿಂಡೋಸ್ ಪ್ರೊವೈಡ್ ಮಾಡ್ತಾರೆ. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಅಂದರೆ ಲಪೋತ್ರ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಹಾಕ್ಕೊಡ್ತಾರೆ. JSL ಕಂಪ್ನಿ 304 ಗ್ರೇಡ್ SS ಹಾಕ್ಕೊಡ್ತಾರೆ ರೈಲಿಂಗ್ಸ್ ಎಲ್ಲನೂ. ಸೊ ಫಸ್ಟ್ ಫ್ಲೋರ್ ಇದು. ಫಸ್ಟ್ ಫ್ಲೋರ್ ಫುಲ್ ಕಂಪ್ಲೀಟ್ 3 BHK ಇರುತ್ತೆ. ಸೊ ಇಲ್ಲೂ ಕೂಡ ನೋಡಿ ಅಪ್ ಟು ರೂಪ್ವರೆಗೂ ಫುಲ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿತ್ ಗೋಲ್ಡನ್ ಬೀಡಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಕೂಡ ನೋಡ್ಬೋದು. WPC ಸೀಲಿಂಗ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ವುಡನ್ ಕಲರ್ದು. ಸೊ ಈ ಫ್ಲೋರ್ಗೆ ಮಾತ್ರ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಸೊ ನೀಟಾಗೆಲ್ಲ ಸೇಫ್ಟಿ ಗೇಟು ಗ್ರಿಲ್ ಎಲ್ಲ ಮಾಡಿಸಿದ್ದಾರೆ. ಇದು ಮೇನ್ ಡೋರ್ ಇದು. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲು ವಿಂಡೋ ಎಲ್ಲ ಟೀ ಕುಡ್ ಇರುತ್ತೆ. ಬರ್ಮಾಡ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಲಾಕಲ್ಲಿ 2 ಲಾಕ್ಸ್ ಪ್ರೊವೈಡ್ ಮಾಡಿದ್ದಾರೆ. 2 ಯುರೋಪ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಸೊ ಹಾಲ್ ಇದು. ಲಿವಿಂಗ್ ರೂಮ್ ಇದು. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ. ಸೊ ಗ್ರಾನೈಟ್ ಕೂಡ ನೋಡ್ಬೋದು. ಒಳ್ಳೆ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ವೈಟ್ ಕಲರ್ ವಿತ್ ಬ್ಲಾಕ್ ಮಿಕ್ಸಿಂಗ್ ಕೊಟ್ಟಿದ್ದಾರೆ ಗ್ರಾನೈಟ್ ಕೂಡ. ಸೊ ಹಾಲಲ್ಲಿ POP ಕೂಡ ಮಾಡಿದ್ದಾರೆ. ಹಾಲ್ ಕೂಡ ಅಷ್ಟೇ ತುಂಬ ವೈಡ್ ಆಗಿದೆ, ಅಂದರೆ ಸ್ಪೇಸಿಯಸ್ ಆಗಿದೆ. ಸೊ TV ಯೂನಿಟ್ ಕೂಡ ನೋಡ್ಬೋದು. ಸೊ ಎಲ್ಲ ಅಷ್ಟೇ ವಿನಿಯರ್ ಲ್ಯಾಮಿನೇಟೆಡ್ TV ಯೂನಿಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಪೂಜಾ ರೂಮ್ ಇದು. ಇಲ್ಲಿ ಕಾಣಿಸೋದು ಪೂಜಾ ರೂಮ್ ಇದು. ಡೋರು ವಾಸ್ಕಲ್ಲೆಲ್ಲ ಟೀ ಕೂಡ ಇರುತ್ತೆ. ಬಾರ್ಡರ್ ಎಲ್ಲ ವುಡನ್ ಫಿನಿಶಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇನ್ಸೈಡ್ ಎಲ್ಲ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದರೆ ವಿತ್ POP ಎಲ್ಲ ಕೊಟ್ಟಿದ್ದಾರೆ. ಸೊ ಹಾಲಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ. 2 ಅಷ್ಟೇ 3 rack ವಿಂಡೋಸ್ ಪ್ರೊವೈಡ್ ಮಾಡಿರುವಂಥದ್ದು. ಸೊ ಕಿಚನ್ ಇದು. ಮಾಡರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. L ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 1 ವಿಂಡೋ ಕೊಟ್ಟಿದ್ದಾರೆ ಬಿಗ್ ಸೈಜಲ್ಲಿ. ಸ್ಟೋರೇಜ್ಗೆಲ್ಲ 2 ಕಡೆ SS ಬಾಸ್ಕೆಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ 2 ಕಡೆ ಸ್ಟೋರೇಜ್ ಕೊಟ್ಟಿದ್ದಾರೆ.
ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಇದು ಯುಟಿಲಿಟಿ, ಇದು ಕಿಚನ್ಗೆ ಯುಟಿಲಿಟಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದಕ್ಕೆ ನೀಟಾಗಿ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಸೊ ಇಲ್ಲಿ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಕೆಳಗಡೆ ಗ್ರಾನೈಟೇ ಕೊಟ್ಟಿರುವಂಥ ಫ್ಲೋರಿಂಗ್ ಎಲ್ಲನೂ. ಸೊ ಟೈಲ್ಸ್ ಎಲ್ಲ ಯೂಸ್ ಮಾಡಿದ್ರಿಂದ ವಾಟರ್ ಪ್ರೂಫಿಂಗ್ ಮಾಡಿಸಿದ್ರೆ ಎಲ್ಲನೂ. ಸೊ ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಸೊ ಇಲ್ಲಿ ಟೋಟಲ್ 3 ರೂಮ್ಸ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್, 2 ಕಾಮನ್ ರೂಮ್ ಬರುತ್ತೆ, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಬನ್ನಿ ಈಗ ರೂಮ್ ನಂಬರ್ 1 ನೋಡೋಣ. ಕಾಮನ್ ರೂಮ್ ಇದು. ಬಾರ್ಡರಲ್ಲಿ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಡೋರ್ಸ್ ಎಲ್ಲ ಸರ್ ಪ್ಲಸ್ ಡೋರ್ಸ್, ಇದು MD ಡೋರ್ಸ್ ಅಂತ ಹೇಳ್ಬಿಟ್ಟು, MD ಡೋರ್ಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಕಂಪ್ನಿ ಇದು. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಇದು ರೂಮ್ ನಂಬರ್ 1 ಇದು, ಕಾಮನ್ ರೂಮ್ ಅದು. ಇದರಲ್ಲೂ ಅಷ್ಟೇ ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಇದು ರೂಮ್ ಸೈಜ್ ಬಂದ್ಬಿಟ್ಟು 9x9 ಇರುತ್ತೆ. ಇದು ಕಿಂಗ್ ಸೈಜ್ ಕಟ್ ಹಾಕೋಬೋದು. ಒಂದು ವಿಂಡೋ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. 9x9 ಇದೆ ರೂಮ್ ಸೈಜ್ ಇದು. ಕಿಂಗ್ ಸೈಜ್ ಕಟ್ ಹಾಕೋಬೋದು, ಸೊ ಆರಾಮಾಗಿ ಹಾಕೋಬೋದು. ಸೊ ಇದು ರೂಮ್ ನಂಬರ್ 2 ಇದು, ಮಾಸ್ಟರ್ ಬೆಡ್ರೂಮ್ ಇರುತ್ತೆ. ಸೊ ಇದು ಅಷ್ಟೇ ಪ್ಲಸ್ ಡೋರೇ, ಇದು ಮೇನ್ ಡೋರ್ ಕೂಡ. ಸೊ ಇದು ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇದು. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು ನಿಮ್ಗೆ ಇದು 12x11 ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದರಲ್ಲೂ ಅಷ್ಟೇ ಒಂದು ವಿಂಡೋ ಕೊಟ್ಟಿದ್ದಾರೆ. ವಿಂಡೋ ಬಾರ್ಡ್ರಿಗೆಲ್ಲನೂ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತು ವಿತ್ 3 ರ್ಯಾಕ್ ವಿಂಡೋಸ್ ಪ್ರೊವೈಡ್ ಮಾಡ್ತಾರೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೋಡೋದು ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದೆ. ಯಾಕೆಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದ್ರೆ ಇಟ್ಕೋಬೋದು, ಕಿಚನ್ ಯುಟಿಲಿಟಿಯಲ್ಲಿ ಕೂಡ ಇಟ್ಕೋಬೋದು. ಇದು ರೆಸ್ಟ್ ರೂಮ್ ಇದು, ಅಟ್ಯಾಚ್ ರೆಸ್ಟ್ ರೂಮ್ ಇದು. ತುಂಬ ವೈಟ್ ಆಗಿದೆ. ಸೊ ಇದರಲ್ಲೆಲ್ಲ ಕಮೋಡಲ್ಲೆಲ್ಲ ಅಷ್ಟೇ ಸಿಂಗಲ್ ಮೌಂಟೆಡ್ ಕಮೋಡ್ ಬರುತ್ತೆ ಎಲ್ಲನೂ. ಸೊ ಎಲ್ಲನೂ ಜಾಗ್ವಾರ್ ಎಲ್ಲ ಪ್ಯಾರಿವೇರ್ ಫಿಟ್ಟಿಂಗ್ಸ್ ಬರುತ್ತೆ ಟೋಟಲ್ ಬಿಲ್ಡಿಂಗ್ಗೆ. ಮತ್ತು ಟ್ಯಾಪ್ಸ್ ಎಲ್ಲ ಅಷ್ಟೇ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಕೊಡೋರುವಂಥದ್ದು. ಸೊ ಕಮೋಡೋ ಸಿಂಕೆಲ್ಲ ಪ್ಯಾರಿವೇರ್ ಫಿಟ್ಟಿಂಗ್ಸ್ ಕೊಡ್ತಾರೆ. ಇದು ಕಾಮನ್ ರೆಸ್ಟ್ ರೂಮ್ಗದು. ಇದರಲ್ಲೂ ಅಷ್ಟೇ ಎಲ್ಲನೂ ವೆಸ್ಟರ್ನ್ ಟಾಯ್ಲೆಟ್ ಬರುವಂಥದ್ದು. ಸೊ ಇದು ರೂಮ್ ನಂಬರ್ 3 ಇದು. ಇದು ಕಿಡ್ಸ್ ರೂಮ್ ಇದು. ಇದು ಅಷ್ಟೇ ಡೀಸೆಂಟ್ ಇದೆ ರೂಮ್ ಸೈಜ್ ಬಂದ್ಬಿಟ್ಟು. ಅಂದರೆ ನಿಮಗೆ 8x8 ಬರುತ್ತೆ ಇದು ರೂಮ್ ಸೈಜ್ ಇದು. ಇದು ಓಪನ್ ಕಬೋರ್ಡ್ಸ್ ಇರೋದ್ರಿಂದ ಇದರಲ್ಲಿ ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ, ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು ಇದು 3 BHK ಇದು. ಸೊ ಇದು ಏನೋ ಓನರ್ ಪರ್ಪಸ್ಗೆ ಅಂತ ಮಾಡಿರುವಂಥದ್ದು 3 BHK ಇದು. ಸೊ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. 3 BHK 30-40 ಎಲ್ಲಾದ್ರೂ. ಸೊ ಅಲ್ಲಿಂದ ಇದು ಸೆಕೆಂಡ್ ಫ್ಲೋರ್ ಇದು. ಸೊ ಇಲ್ಲಿಂದ ರೆಂಟಲ್ ಬರುವಂಥದ್ದು ಇದು. ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಸಿಂಗಲ್ ಬೆಡ್ರೂಮ್, ಆ ಕಡೆ ಲಾಸ್ಟ್ ಡಬಲ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡ್ಬೋದು ಫುಲ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ 2x4. ಡೋರ್ ಫೇಸಿಂಗ್ ಎಲ್ಲ ನಾರ್ತೆ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಅಷ್ಟೇ ಸೀಲಿಂಗ್ ಎಲ್ಲ ಅಷ್ಟೇ UPC ಸೀಲಿಂಗ್ ಪ್ರೊವೈಡ್ ಮಾಡಿದ್ದಾರೆ, ವುಡನ್ ಕಲರ್ದು. ಸೊ ಇದು ಮೈನ್ ಡೋರ್ ಇದು. ಮೈನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರ್ ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ, ಬರ್ಮಾ ಬಾರ್ಡ್ರದ್ದು. ಸೊ ಫ್ಲೋರಿಂಗ್ ಎಲ್ಲ ಸೇಮ್ ಅಷ್ಟೇ ಗ್ರಾನೈಟ್ ಕೊಟ್ಟಿರುವಂಥದ್ದು. ಇದು ಹಾಲ್ ಇದು, ಸಿಂಗಲ್ ಬೆಡ್ರೂಮ್ ಇರುತ್ತೆ. ಚಾಲ ನೋಡ್ಬೋದು TV ಯೂನಿಟ್ ಕೊಟ್ಟಿದ್ದಾರೆ. ಪೂಜಾ ಯೂನಿಟ್ ಚಿಕ್ಕದಾಗ ಕಬೋರ್ಡಲ್ಲಿ ಮಾಡಿದ್ದಾರೆ. POP ಎಲ್ಲ ಮಾಡಿದ್ದಾರೆ ಹಾಲ್ಗೆಲ್ಲನೂ. ಡೋರ್ ಎಂಟ್ರೆನ್ಸ್ಗೆಲ್ಲ ಅಷ್ಟೇ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಲ್ಲ ಡೋರ್ ಎಂಟ್ರೆನ್ಸ್ಗೆಲ್ಲನೂ. ಇದು ಕಿಚನ್ ಇದು, ಮಾಡೆಲ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಕೆಳಗಡೆ ಬಾಸ್ಕೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್, ಮಿಡ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ, ಚಿಮ್ನಿ ಪಾಯಿಂಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಫ್ರಿಜ್ ಎಲ್ಲ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಸೊ ಇದು ರೂಮ್ ಇದು, ಕಾಮನ್ ರೂಮ್ ಇದು. ಕ್ವೀನ್ ಸೈಜ್ ಕಟ್ ಹಾಕೋಬೋದು ಅಷ್ಟೇ. 8x8 ಬರುತ್ತೆ ರೂಮ್ ಸೈಜ್ ಇದು. ಸ್ಲೈಡಿಂಗ್ ಕಬೋರ್ಡು, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ, 3 ರ್ಯಾಕ್ ವಿಂಡೋಸ್ ಎಲ್ಲ ಬರುವಂಥದ್ದು. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕಿಚನಲ್ಲಿ ಬೇಕಾದರೆ ಫ್ರಿಜ್ ಇಟ್ಕೋಬೋದು. ಇದು ಕಾಮನ್ ರೆಸ್ಟ್ ರೂಮ್ ಇದು. ಇಲ್ಲೂ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಅಷ್ಟೇ, ಪ್ಯಾರಿವರ್ ಮತ್ತು ಜಾಗರ್ ಫಿಟ್ಟಿಂಗ್ಸ್ ಕೊಡ್ತಾರೆ, ವೆಸ್ಟರ್ನ್ ಟಾಯ್ಲೆಟ್ದು. ಸೊ ಇಷ್ಟು ಇದು ಸಿಂಗಲ್ ಬೆಡ್ರೂಮ್ ಇದು. ಬನ್ನಿ ಡಬಲ್ ಬೆಡ್ರೂಮ್ ನೋಡೋಣ. ಪ್ಯಾಸೇಜ್ ಎಲ್ಲ ಅಷ್ಟೇ ಆಲ್ಮೋಸ್ಟ್ 3.5 ಫೀಟ್ ಕೊಟ್ಟಿದ್ದಾರೆ. ಅದಕ್ಕೊಂದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಪ್ಯಾಸೇಜ್ಗೆಲ್ಲನೂ. ಸೊ ಡಬಲ್ ಬೆಡ್ರೂಮ್ ಇದು. ಡೋರು ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇರುತ್ತೆ. ಡೋರೆಲ್ಲ ಡೋರು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ, ಬರ್ಮಾ ಬಾರ್ಡ್ರದ್ದು. ಸೊ ಹಾಲ್ ಇದು. ಹಾಲ್ ಕೂಡ ನೋಡ್ಬೋದು ತುಂಬ ವೈಡ್ ಇದೆ. ಹಾಲ್ ಕೂಡ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಇದು ಹಾಲಲ್ಲಿ ಕೂಡ ಅಷ್ಟೇ POP ಎಲ್ಲ ಮಾಡಿದ್ದಾರೆ. ವಿತ್ TV ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕಿಚನ್ ಇದು, ಮಾಡಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟ್ ಮಿಡ್ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಲಾಫ್ಟ್ ಎಲ್ಲನೂ ಮಿಡ್ ಯೂನಿಟ್ SS ಬಾಸ್ಕೆಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಈ ಡಬಲ್ ಬೆಡ್ರೂಮಲ್ಲಿ ಸಪ್ರೇಟಾಗಿ ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಪೂಜಾ ರೂಮ್ ಇದು. ಡೋರ್ಸ್ ಎಲ್ಲ ಅಷ್ಟೇ ಲೇಸರ್ ಕಟ್ಟಿಂಗ್ ವುಡನ್ ಡೋರ್ಸ್ ಎಲ್ಲ ಅಷ್ಟೇ ಇದು ಪೂಜಾ ರೂಮ್ ಇದು. ಸೊ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈಡ್ ಟೈಲ್ಸ್ ಇದು. ಚಿಕ್ಕದಾಗಿದೆ ಪೂಜಾ ರೂಮ್ ಇದು. ಸೊ ಇದು ಕಾಮನ್ ರೂಮ್ ಇದು, ರೂಮ್ ನಂಬರ್ 1 ಇದು ಕಾಮನ್ ರೂಮ್ ಇರುತ್ತೆ. ಇದು ರೂಮ್ ಸೈಜ್ ಸೇಮ್ ಇರುತ್ತೆ ನಿಮಗೆ, 8x8 ಇರುತ್ತೆ.
ಸಾರಿ ಇದು 9x9 ಇರುತ್ತೆ. ಇದರಲ್ಲಿ ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಒಳಗಡೆ ಕಬೋರ್ಡ್ಸ್ ಎಲ್ಲ ಪ್ರೊವೈಡ್ ಮಾಡಿ, ಸ್ಲೈಡಿಂಗ್ ಕಬೋರ್ಡ್, ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಡೋರ್ ಹಿಂದ್ಗಡೆ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇದು ಅಷ್ಟೇ ರೂಮ್ ಸೈಜ್ ಸೇಮ್ ಇರುತ್ತೆ ನಿಮಗೆ. 8x8 ಬರುತ್ತೆ ಇದು. ಇದರಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಸಪ್ರೇಟ್ ಮಾಡಿ ಕೊಟ್ಟಿದ್ದಾರೆ. ವಿತ್ ಕಬೋರ್ಡ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಇದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಸೊ ಇದು ರೆಸ್ಟ್ ರೂಮ್, ಇದು ಅಟ್ಯಾಚ್ ರೆಸ್ಟ್ ರೂಮ್. ಇದು ಫಿಟ್ಟಿಂಗ್ಸ್ ಎಲ್ಲ ಸೇಮ್ ಇರುತ್ತೆ. ರೆಸ್ಟ್ ರೂಮ್ಸ್ ಎಲ್ಲ ಡೀಸೆಂಟ್ ಸೈಜೆಲ್ಲ ಇದೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಹಿಡನಲ್ಲಿ ಇರುತ್ತೆ ಕಾಮನ್ ರೆಸ್ಟ್ ರೂಮ್ ಕೂಡ. ಯಾಕೆಂದರೆ ಹಾಲ್ಗೆ ಡಿಸ್ಪ್ಲೇ ಇರ್ತೀರ, ಹಿಡನ್ ಪ್ಲೇಸಲ್ಲಿ ಇರುತ್ತೆ ಕಾಮನ್ ರೆಸ್ಟ್ ರೂಮ್ ಕೂಡ. ಸೊ ಇಷ್ಟು ಡಬಲ್ ಬೆಡ್ರೂಮ್. ಇದು ಸಿಂಗಲ್ ಬೆಡ್ರೂಮ್ ಮತ್ತು ಡಬಲ್ ಬೆಡ್ರೂಮ್ ಸೆಕೆಂಡ್ ಫ್ಲೋರಲ್ಲಿ. ಇವನ್ ಥರ್ಡ್ ಫ್ಲೋರ್ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಸೊ ಅಲ್ಲೂ ಅಷ್ಟೇ 2 ಯೂನಿಟ್ ಇರುತ್ತೆ. ಟೋಟಲ್ ನಿಮಗೆ ರೆಂಟಲ್ಗೆ ಆಲ್ಮೋಸ್ಟ್ ಒಂದು 6 ಮನೆ ರೆಂಟಲ್ಗೆ ಇರುತ್ತೆ. ಒಂದು ಮನೆಯಲ್ಲಿ ತಗೊಳ್ಳೋರು ಇರ್ಬೋದು. ಸೊ ಆ ಥರ ರೆಂಟಲ್ ಪ್ರಾಪರ್ಟಿ ಇರುತ್ತೆ. ಸೊ ಇದು ಥರ್ಡ್ ಫ್ಲೋರ್. ಇದು ಸೊ ಇಲ್ಲೂ ಅಷ್ಟೇ ಸಿಂಗಲ್ ಮತ್ತು ಡಬಲ್ ಇರುತ್ತೆ. ಸ್ಟಾರ್ಟಿಂಗ್ ಸಿಂಗಲ್ ಬೆಡ್ರೂಮ್, ಆ ಕಡೆದು ಒಂದು ಡಬಲ್ ಬೆಡ್ರೂಮ್ ಇರುತ್ತೆ. ಸೇಮ್ ಸೆಮಿ ಫರ್ನಿಶ್ಡ್ ಇರುತ್ತೆ. ವಿತ್ ಗ್ರಾನೈಟ್ ಫ್ಲೋರಿಂಗ್ ಎಲ್ಲ ಕೊಟ್ಟಿದ್ದಾರೆ. ಬನ್ನಿ ಈಗ ಟೆರೆಸ್ ನೋಡೋಣ. ಟೆರೆಸಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಸೊ ಏರಿಯಾ ಕೂಡ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ. ರೆಂಟಲ್ಗೆಲ್ಲ ಒಳ್ಳೆ ಡಿಮ್ಯಾಂಡ್ ಇರುವಂಥ ಲೊಕೇಶನ್ ಇದು. ಸೊ ಇದು ಸಿಂಗಲ್ ಬೆಡ್ರೂಮ್. ಇದು ಡೋರು ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಇದೆ. ಡೋರು ವಾಸ್ ಕಲರ್ ಟೀ ಕುಡ್ ಇರುತ್ತೆ. ಲಾಕ್ ಆಗಿದ್ದು ತೋರ್ಸೋಕ್ಕಾಗಿಲ್ಲ. ಇದು ಫ್ಲೋರಿಂಗ್ ಮಾತ್ರ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ 2x4 ವೆಟ್ರಿಫೈಡ್ ಟೈಲ್ಸ್ ಇದು ಫ್ಲೋರಿಂಗ್. ಇದು ರಿಮೈನಿಂಗ್ ಎಲ್ಲ ಸೇಮ್ ವರ್ಕ್. POP, TV ಯೂನಿಟ್, ಪೂಜಾ ರೂಮು, ಸೊ ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ರಿಮೈನಿಂಗ್ ಎಲ್ಲ ಓಪನ್ ಟೆರೆಸ್ ಇರುತ್ತೆ. ಇಲ್ಲಿ ಕ್ಲಾಸ್ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮತ್ತು ವಾಷಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆಗೆ ಐರನ್ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ 2 ಟ್ಯಾಂಕ್ ಕೊಟ್ಟಿದ್ದಾರೆ. ಸೊ ಒಂದು 2000 ಲೀಟರ್ 2 ಟ್ಯಾಂಕ್ ಪ್ರೊವೈಡ್ ಮಾಡಿದರೆ, ಒಂದು ಸೋಲಾರ್ ಕೂಡ ಕೊಡ್ತಾರೆ. 250 ಲೀಟರ್ಸ್ ಒಂದು ಸೋಲಾರ್ ಪ್ರೊವೈಡ್ ಮಾಡ್ತಾರೆ. ಸರೌಂಡಿಂಗ್ ಬಂದ್ಬಿಟ್ಟು ಒಳ್ಳೆ MNC ಕಂಪ್ನೀಸ್ ಕೂಡ ಇದೆ. ಇನ್ಫೋಸಿಸ್, ಕೊಲಿನ್ಸ್, RSPS, ಫಿಲಿಪ್ಸು, ಅಮೆಝಾನು ಮತ್ತು KW ಇಂಡಸ್ಟ್ರಿ, ಈ ಥರ ಒಳ್ಳೆ ಟೆಕ್ ಕಂಪ್ನೀಸ್ ಕೂಡ ಇದೆ. ಮತ್ತು ಸರೌಂಡಿಂಗ್ ಎಲ್ಲ ಕಾಲೇಜಸ್ ಕೂಡ ಇದೆ. ಸೊ ಅದರಿಂದ ರೆಂಟಲ್ಗೆಲ್ಲ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. ಇಂಡಿವಿಜುವಲ್ ಸೈಟ್ಗೆ ಈ ಖಾತಾ ಬರುತ್ತೆ. ಇದು ರೇಟ್ ಬಂದ್ಬಿಟ್ಟು 2,25 lakhs, 2,25 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಬಂದ್ಬಿಟ್ಟು ಕಟ್ಗೆನಲ್ಲಿ, ಬಾಗ್ಲೂರು ಮೇನ್ ರೋಡ್, ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಇದು ಮೆಟ್ರೋ ಸ್ಟೇಷನ್ಗೆ 3.5 ಕಿಲೋಮೀಟರ್ಸ್ ಆಗುತ್ತೆ. ಇನ್ನು ಏರ್ಪೋರ್ಟ್ ರೋಡ್ಗೆ 3.5 ಕಿಲೋಮೀಟರ್ಸ್ ಆಗುತ್ತೆ. ಈ ಥರ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಎಲ್ಲನೂ. ರೆಂಟಲ್ಲೆಲ್ಲ ನೋಡ್ತಾ ಇರೋದು ಇದು ಒಳ್ಳೆ ಪ್ರಾಪರ್ಟಿ ಅನಿಸುತ್ತೆ. ಇದು ಸರೌಂಡಿಂಗ್ ಕಾಲೇಜಸ್ಸು, ಹಾಸ್ಪಿಟಲ್ಸು, ಗ್ರಾಸರೀಸ್ಗೆಲ್ಲನೂ ತುಂಬ ನಿಯರ್ ಇರುತ್ತೆ ಪ್ರಾಪರ್ಟಿ ಕೂಡ. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್. ಇದು ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.